ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ರೈತನಿಗೆ ಕಳಪೆ ಮೆಣಸಿನ ಬೀಜ ವಿತರಣೆ ಮಾಡಿದ ಕೃಷಿ ವಿವಿ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ ರೈತ ಮುಖಂಡ ಬಸವರಾಜ್ ಸಜ್ಜನರ್. ಸರ್ಕಾರದ ಕೃಷಿ ವಿಶ್ವವಿದ್ಯಾಲಯದಿಂದ ಸುಮಾರು 8 ಕೆಜಿ ಮೆಣಸಿನ ಬೀಜ ಪಡೆದುಕೊಂಡು ಬಿತ್ತನೆ ಮಾಡಿದ್ದು, ಡಬ್ಬಿ ಮೆಣಸಿನಕಾಯಿ ಆಗದೆ ಗುಂಟೂರು ಕಾಯಿ ಬೆಳೆದಿದ್ದು, ಈ ಕಾಯಿಗೆ ಬೆಲೆ ಇಲ್ಲದಂತಾಗಿದೆ. ಖಾಸಗಿ ಕಂಪನಿಗಳಿಂದ ಕಳಪೆ ಬೀಜ ಮಾರಾಟ ಮಾಡಿ ಮೋಸ ಮಾಡುವುದು ಸಹಜ. ಆದರೆ ಸರ್ಕಾರದ ಕೃಷಿ ವಿಶ್ವವಿದ್ಯಾಲಯದಿಂದ ಕಳಪೆ ಬೀಜ ವಿತರಿಸಿದ್ದು, ಈ ವಿಷಯಕ್ಕೆ ಸಂಬಂಧಿಸಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡ ರೋಣ ತಾಲೂಕಿನ ಕೌಜ್ಗೇರಿ ಗ್ರಾಮದ ರೈತ ಸುರೇಶ್ ಗೌಡ ಎಂ ಪಾಟೀಲ್ ಅವರ ಜಮೀನಿಗೆ ಬಂದು ವೀಕ್ಷಣೆ ಮಾಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ ಸಜ್ಜನರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೆಣಸಿನ ಬೀಜ ಬ್ಯಾಡಗೆ ಡಬ್ಬಿ ಬದಲು ಕಳಪೆ ಬೀಜ ಪೂರೈಸಿದ್ದು, ದಿನಾಂಕ 26/5/2023 ಕೃಷಿ ಇಲಾಖೆಯಲ್ಲಿ ಮೆಣಸಿನ ಬೀಜ ಪ್ರತಿ ಕೆಜಿಗೆ 3,000ಗಳಂತೆ ಒಟ್ಟು 8 ಕೆಜಿ ಬೀಜವನ್ನು ಒಟ್ಟು 24,000 ರೂಪಾಯಿಗಳನ್ನು ಕೊಟ್ಟು ಖರೀದಿಸಿದ್ದು ಇರುತ್ತದೆ. ಇದಕ್ಕೆ ಇಲಾಖೆಯಿಂದ ರಸೀದಿಯನ್ನು ಕೊಟ್ಟಿದ್ದು, ನೀಡಿದ ಬೀಜಗಳನ್ನು ಜಮೀನಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ನನ್ನ ಸ್ವಂತ 8 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ್ದು, ಬೆಳೆ ಗರಿಷ್ಠ ಪ್ರಮಾಣದಲ್ಲಿ ಬರದೆ ನನಗೆ ಮೋಸವಾಗಿದೆ ಎಂದರು. ಒಂದು ವೇಳೆ ಈ ವಿಷಯ ಕುರಿತು ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ತಮ್ಮ ಇಲಾಖೆಯ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಪರಿಹಾರ ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಹಾಗೂ ಸೂಕ್ತ ನ್ಯಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ಬಸವರಾಜ ಸಜ್ಜನರ್ ತಿಳಿಸಿದರು. ಪತ್ರಿಕಾಗೋಷ್ಠಿ ವೇಳೆ ಎಸ್ಆರ್ ಪಾಟೀಲ್, ನವೀನ್ ಪೂಜಾರ್, ಶರಣಪ್ಪ ಬಾವಿ, ಉಮೇಶ್ ಗೌಡ ಪಾಟೀಲ್, ಬಸವನಗೌಡ ಸುರಕೋಡ್ ಸೇರಿದಂತೆ ಇತರ ರೈತ ಮುಖಂಡರು ಇದ್ದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿ ಗ್ರಾಮದ ಶ್ರೀ ಸುರೇಶ್ ಗೌಡರು ಪೊಲೀಸ್ ಪಾಟೀಲ್ ಇವರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಬ್ಯಾಡಗಿ ತಳಿಯ ಮೆಣಸಿನಕಾಯಿ ಬೀಜಗಳನ್ನು ಮುಂಗಾರು ಹಂಗಾಮಿನೊಳಗೆ ಬಿತ್ತನೆ ಮಾಡಲಿಕ್ಕೆ ತೆಗೆದುಕೊಂಡು ಬರ್ತಾರೆ. ಅವರು ಯೂನಿವರ್ಸಿಟಿಯಿಂದ ಎಕರೆಗೆ ಒಂದು 3,000 ರೂಪಾಯಿ ಕೆಜಿ ಅಂತೆ 8 ಎಕರೆಗೆ 24,000 ರೂಪಾಯಿ ಹಣವನ್ನು ನೀಡಿ ಬೀಜವನ್ನು ತೆಗೆದುಕೊಂಡು ಬಂದು ಆ ಒಂದು ತಮ್ಮ ಹೊಲದೊಳಗೆ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಬೀಜ, ಗೊಬ್ಬರ, ಎಣ್ಣೆ, ಎಡೆ ಹೊಡೆಯೋದು ಎಲ್ಲವೂ ಕೂಡ ಸೇರಿಸಿದಾಗ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಆ ಒಂದು ಎಲ್ಲ ಬೆಳೆ ಚೆನ್ನಾಗಿ ಬಂದು ಆ ಬಂದಂಥ ಸಂದರ್ಭದೊಳಗೆ ಕಟಾವು ಮಾಡ್ತಕ್ಕಂಥ ಸಂದರ್ಭದೊಳಗೆ ಬ್ಯಾಡಗಿ ಡಬ್ಬಿ ಅಂತಂದು ಏನು ಕೊಟ್ಟಿದ್ರಲ್ಲ ಅದು ಏನಾಗುತ್ತಂದ್ರೆ ಅವು ಗುಂಟೂರು ಆಗಿರ್ತೈತೆ ಬೀಜ. ಹಾಗಾಗಿ ಈ ಒಂದು ಮಾರುಕಟ್ಟೆಗೆ ಹೊಯ್ದಂಥ ಸಂದರ್ಭದೊಳಗೆ ಆ ಬ್ಯಾಡಗಿದು ಡಬ್ಬಿ ರೇಟು 80,000 ಆದರೆ ಈ ಒಂದು ಗುಂಟೂರು ಕಾಯಿದು 8,200 ರೂಪಾಯಿ ಅಂತ ಮಾರಾಟ ಆಗುತ್ತೆ. ಇಷ್ಟೆಲ್ಲ ಲಾಸ್ ಆಗುತ್ತೆ. ಏನಕ್ಕಂದ್ರೆ 1 ಕ್ವಿಂಟಲ್ಗೆ 70,000 ರೂಪಾಯಿ ದರದೊಳಗೆ ವ್ಯತ್ಯಾಸ ಆಗಿ ಮಾಡಿರ್ತಕ್ಕಂಥ ಖರ್ಚು ಎಕರೆಗೆ 1 ಲಕ್ಷ ಬಂದ್ರೆ ಇವರು ಎಲ್ಲ ನಾವು ಖರ್ಚು ವೆಚ್ಚಗಳನ್ನ ನಿಭಾಯಿಸಿದಾಗ ಎಕರೆಗೆ 20,000 ರೂಪಾಯಿ ಲಾಭ ಆಗುತ್ತೆ. ಅದು 80,000 ರೂಪಾಯಿ ಖರ್ಚು ಬರುತ್ತೆ. ಹಾಗಾದಾಗ ರೈತರು ಈ ಯೂನಿವರ್ಸಿಟಿಯನ್ನು ಯಾವ ಥರ ನಂಬಬೇಕು? ಯಾಕಂದ್ರೆ ಮಾರ್ಗದರ್ಶಕರು ರೈತರಿಗೆ ಎಲ್ಲ ರೀತಿಯ ಒಂದು ನಾವೆಲ್ಲ ಸಹಕಾರ ಕೊಡ್ತೇವೆ, ರೈತರಿಗೆ ಒಳ್ಳೆ ಕೆಲಸ ಮಾಡ್ತೇವೆ ಅಂತಾರೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ವಿಜ್ಞಾನಿಗಳಿಗೆ ಒಂದು ಹಣವನ್ನು ಉಪಯೋಗಿಸಿದ್ರು ಕೂಡ ಅವರೇ ಇಂಥ ಒಂದು ಮೋಸ ಕೇಳಿದ್ರೆ ನಾವು ಯಾರನ್ನು ನಂಬೋದು ಅಂತಂದು ಹೇಳ್ತಾ ಇದ್ವಿ. ಇಷ್ಟೆಲ್ಲ ಹೇಳಿದ್ರು ಕೂಡ ರೈತರ ಹೊಲಕ್ಕೆ ವಿಜ್ಞಾನಿಗಳ ತಂಡ ಬಂದು ವೀಕ್ಷಣೆ ಮಾಡುತ್ತೆ. ಆದರೆ ಇಲ್ಲಿವರೆಗೂ ಕೂಡ 1.5 ತಿಂಗಳಾಯಿತು, ಯಾರೂ ಕೂಡ ಪರಿಹಾರದ ಮಾತನ್ನ ನೀಡ್ತಾ ಇಲ್ಲ. ಹಾಗಾಗಿ ನಮ್ಮ ಕೃಷಿಕ ಸಮಾಜ ನವದೆಹಲಿ ರೈತ ಸಂಘದ ವತಿಯಿಂದ ನಮ್ಮ ಎಲ್ಲ ರೈತರಿಗೆ ಬೆನ್ನೆಲುಬಾಗಿ ನಾವು ನಿಂತು 8 ದಿನದೊಳಗೆ ವಿಶ್ವವಿದ್ಯಾಲಯವು ನಮ್ಮ ಒಂದು ರೈತರಿಗೆ ಪರಿಹಾರವನ್ನ ನೀಡದೇ ಹೋದರೆ, ಮುಂದಿನ 8 ದಿನದೊಳಗೆ ಪರಿಹಾರ ಕೊಡದೆ ಹೋದರೆ ಧಾರವಾಡ ವಿಶ್ವವಿದ್ಯಾಲಯದ ಮುಂದೆ ನಾವು ಉಗ್ರವಾದ ಹೋರಾಟವನ್ನ ಕೈಗೊಂಡು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತೀವಿ ಅಂತಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಈ ಒಂದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರನ್ನು ವಜಾ ಮಾಡಬೇಕು. ಮಾನ್ಯ ಚಲುವರಾಯಸ್ವಾಮಿಗಳು, ಕೃಷಿ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರೈತರ ನೆರವಿಗೆ ಧಾವಿಸಬೇಕಂತಂದು ಈ ಒಂದು ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.